ನಮಸ್ಕಾರ ವೀಕ್ಷಕರೇ. ಒಬ್ಬ ರಾಜನಿಗೆ ಸಿಗದ ನೆಮ್ಮದಿ, ಸಂತೋಷ, ಶಾಂತಿ, ದೇಹದಲ್ಲಿ 8 ಊನಗಳನ್ನಿಟ್ಟುಕೊಂಡು ಹುಟ್ಟಿದ ಒಬ್ಬ ಸಾಮಾನ್ಯ ಸನ್ಯಾಸಿಗೆ ಸಿಕ್ಕಿತೆಂದರೆ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಗೂಢಾರ್ಥಗಳೆಷ್ಟಿವೆ ಎಂಬುದನ್ನು ವಿಶ್ಲೇಷಿಸಿ. ನಾವು ಖುಷಿಯಾಗಿರಬೇಕು ಅಂದರೆ ಏನು ಮಾಡಬೇಕು? ಈ ಪ್ರಶ್ನೆಗೆ ನಾವು ಕಂಡುಕೊಂಡ ಉತ್ತರ ದುಡ್ಡು ಮಾಡಬೇಕು, ಮನೆ ಕಟ್ಟಿಸಬೇಕು, ಒಳ್ಳೆ ಜಾಬ್ ಇರಬೇಕು, ಅಧಿಕಾರ ಬೇಕು, ಜನಪ್ರಿಯತೆ ಬೇಕು ಇತ್ಯಾದಿ. ಇವೆಲ್ಲವುಗಳು ನಮ್ಮ ಬೇಕು, ಬೇಡಿಕೆಗಳು. ಒಂದು ಕ್ಷಣ ನೀವೇ ಯೋಚಿಸಿ, ಈ ಎಲ್ಲ ಬೇಡಿಕೆಗಳು, ಬೇಕು ಎಂಬ ನಮ್ಮ ಅಭಿಲಾಷೆಗಳು ಎಲ್ಲವೂ ಜನಕ ಮಹಾರಾಜರಲ್ಲಿ ಆಗಲೇ ಇತ್ತು, ಗೌತಮ ಬುದ್ಧರಲ್ಲಿಯೂ ಇತ್ತು. ಆದರೂ ಅವರು ಯಾಕೆ ನೆಮ್ಮದಿಯಿಂದ ಬದುಕಲು ಇವನ್ನೆಲ್ಲ ತೊರೆದರು? ಇದಕ್ಕೆ ಉತ್ತರ ಕಂಡುಕೊಳ್ಳುವ ಸಲುವಾಗಿಯೇ ನಾನು ಈ ಅಷ್ಟಾವಕ್ರ ಗೀತೆಯನ್ನು ನಿಮ್ಮ ಮುಂದೆ ತರುತ್ತಿರುವುದು. ನೆಮ್ಮದಿ ಎಂಬುದು ನಮ್ಮ ಬದುಕಿನ ಪ್ರಮುಖ ಗುರಿಯಾಗಬೇಕೇ ಹೊರತು ಐಷಾರಾಮಿ ಜೀವನವಲ್ಲ. ಬನ್ನಿ ಸತ್ಯದೆಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ನಾನು ಮುಕ್ತನೆಂಬ ಅಭಿಮಾನ ಇದ್ದರೆ ನಾನು ಮುಕ್ತನೇ. ನಾನು ಬಂಧನದಲ್ಲಿರುವೆ ಎಂಬ ಅಭಿಮಾನವಿದ್ದರೆ ನಾನು ಬಂಧಿಯೇ. ಈ ಲೋಕೋಕ್ತಿಯು ಸತ್ಯವಾಗಿದೆ, ಮತಿ ಹೇಗೋ ಗತಿಯೂ ಹಾಗೆ. ನಾನು ಮುಕ್ತನೆಂಬ ಅಭಿಮಾನ ಇದ್ದರೆ ನಾನು ಮುಕ್ತನೇ. ಇದರ ಅರ್ಥವೇನು? ಇಲ್ಲಿ ಅಭಿಮಾನ ಎಂಬ ಪದವನ್ನು ಬಳಕೆ ಮಾಡಲಾಗಿದೆ. ಅಭಿ ಮತ್ತು ಮಾನ ಎಂಬ 2 ಪದಗಳು ಸೇರಿ ಅಭಿಮಾನವಾಗಿದೆ. ಅಭಿ ಎಂದರೆ ಈ ಕ್ಷಣ, ಮಾನ ಎಂದರೆ ಮನಸ್ಸು. ಮನಸ್ಸು ಈ ಕ್ಷಣದಲ್ಲಿ ಏನನ್ನು ಒಪ್ಪಿಕೊಳ್ಳುವುದೋ ಅದೇ ಅಭಿಮಾನ. ನಾನು ಮುಕ್ತನೆಂಬ ಅಭಿಮಾನ ಎಂದರೆ ನಾನು ಮುಕ್ತ ಎಂದು ನನ್ನ ಮನಸ್ಸು ಒಪ್ಪಿಕೊಂಡರೆ ನಾನು ಮುಕ್ತನೇ. ನಾನು ಬಂಧಿಯಾಗಿರುವೆ ಎಂದು ನನ್ನ ಮನಸ್ಸು ಒಪ್ಪಿಕೊಂಡರೆ ನಾನು ಬಂಧಿಯೇ. ಅದಕ್ಕೆ ಈ ಲೋಕೋಕ್ತಿ ಬಳಸಲಾಗಿದೆ. ಮನಸ್ಸಿನಂತೆ ಮಹಾದೇವ, ದೃಷ್ಟಿಯಂತೆ ಸೃಷ್ಟಿ. ಪ್ರತಿಯೊಬ್ಬ ಮನುಷ್ಯನೂ ಅವನ ಮನಸ್ಸು ಸೃಷ್ಟಿಸಿರುವ ಅವನದೇ ಆದ ಪ್ರಪಂಚದಲ್ಲಿ ಜೀವಿಸುತ್ತಿದ್ದಾನೆ. ವಾಸ್ತವ ಪ್ರಪಂಚದಿಂದ ಏನನ್ನೇ ಪಡೆದರೂ ಅದನ್ನು ತಾನು ಸೃಷ್ಟಿಸಿಕೊಂಡಿರುವ ಪ್ರಪಂಚದಲ್ಲಿ ಹೊಂದಾಣಿಕೆ ಮಾಡುತ್ತಾನೆ. ಹೀಗೆ ತನ್ನ ಪ್ರಪಂಚದ ಒಳಿತಿಗೆ ಶ್ರಮಿಸುತ್ತಾ ಅದೇ ನಿಜ ಎಂದು ಜೀವಿಸುತ್ತಾನೆ. ಪ್ರತಿ ಮನುಷ್ಯನ ಪ್ರಪಂಚವೂ ಅವನ ಅನುಭವ ಮತ್ತು ಕಲ್ಪನೆಗಳ ಆಧಾರದ ಮೇಲೆ ಭಿನ್ನ ಭಿನ್ನವಾಗಿರುತ್ತವೆ. ಹೀಗೆ ಆ ಪ್ರಪಂಚದ ಒಳಗೆ ಅವನೇ ನಾಯಕ ಮತ್ತು ಖಳನಾಯಕ ಎರಡೂ ಆಗಿರುತ್ತಾನೆ. ಆತ ನಿಜವಾದ ಪ್ರಪಂಚವನ್ನು ಹೇಗೆ ನೋಡುತ್ತಾನೆ ಎಂದರೆ ತಾನು ಸೃಷ್ಟಿಸಿಕೊಂಡಿರುವ ಪ್ರಪಂಚದ ಪರದೆಯ ಮೂಲಕ ವಾಸ್ತವವನ್ನು ನೋಡಿದಾಗ ಅವನಿಗೆ ತನಗೇನು ಬೇಕು ಮತ್ತು ಬೇಡ ಎಂಬುದಷ್ಟೇ ಕಾಣುತ್ತದೆ. ಪರದೆ ಸರಿಸದೆ ಸತ್ಯ ದರ್ಶನ ಸಾಧ್ಯವಿಲ್ಲ. ಕಣ್ಣಿಗೆ ಕಾಣುವ ವಸ್ತುಗಳು ಮತ್ತು ಈ ದೇಹ ಅಸಲಿಗೆ ಸೃಷ್ಟಿಯಾಗಿರುವುದು ಈ ಭೂಮಿಯ ಮೇಲಿರುವ ಎಲಿಮೆಂಟ್ಸ್ಗಳಿಂದಲೇ ಅಲ್ಲವೇ? ಹಾಗಾದರೆ ಇವುಗಳ ಮಧ್ಯೆ ಭೇದ ಭಾವ ಬರುವುದು ಯಾವಾಗ? ನಮ್ಮ ದೃಷ್ಟಿ, ನಮ್ಮ ಮನಸ್ಸು ನಮಗೆ ತೋರ್ಪಡಿಸುತ್ತಿರುವ ಭಿನ್ನತೆಯಿಂದ. ಈ ಭಿನ್ನತೆ ನಿಜವೆಂದು ನಂಬಿದರೆ ನೀನು ಬಂಧನದಲ್ಲಿರುವೆ. ಈ ಭಿನ್ನತೆ ಕೇವಲ ಮನಸ್ಸು ತೋರಿಸುತ್ತಿರುವ ಮಾಯೆ ಎಂಬ ಸತ್ಯ ತಿಳಿದರೆ ನೀನು ಮುಕ್ತ. ನಾನು ಮತ್ತು ವಾಸ್ತವ ಬೇರೆ ಬೇರೆಯಾಗಿಲ್ಲ. ನಾನೇ ವಾಸ್ತವ, ನಾನೇ ಅನಂತ, ನಾನೇ ಬ್ರಹ್ಮ, ನಾನೇ ಎಲ್ಲವೂ ಎಂಬ ಸತ್ಯ ತಿಳಿದಾಗ ಮತಿ ಮತ್ತು ಗತಿಯ ವಾಸ್ತವ ಅರ್ಥವಾಗುವುದು. ಆತ್ಮವು ಸಾಕ್ಷಿ, ಸರ್ವವ್ಯಾಪಿ, ಪೂರ್ಣ, ಅದ್ವಿತೀಯ, ಮುಕ್ತ, ಚೇತನ, ನಿಷ್ಕ್ರಿಯ, ಅಸಂಗ, ನಿಸ್ಪೃಹ ಮತ್ತು ಶಾಂತವಾಗಿದೆ. ಇದನ್ನು ಹೊರತುಪಡಿಸಿದ ಭ್ರಮೆಯಿಂದಲೇ ಇಡೀ ಸಂಸಾರವು ಪ್ರಕಟಗೊಳ್ಳುತ್ತದೆ. ಆತ್ಮ ಎಂದರೆ ಏನು ಎಂಬುದನ್ನು ಅಷ್ಟಾವಕ್ರರು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆತ್ಮವು ಸಾಕ್ಷಿ. ವಾಟ್ ಡಸ್ ದಿಸ್ ಸಾಕ್ಷಿ ಮೀನ್ಸ್? ಒಂದು ಘಟನೆ ನಡೆದಾಗ ಆ ಘಟನೆ ನಡೆಯಲು ಕಾರಣರಾದವರು ಸಾಕ್ಷಿಗಾರರಾಗಿರುವುದಿಲ್ಲ. ಆ ಘಟನೆಗೆ ಸಂಬಂಧವೇ ಇಲ್ಲದ ಮೂರನೆಯವನು ಸಾಕ್ಷಿ ಎಂದು
ಪರಿಗಣಿಸಲ್ಪಡುತ್ತಾನೆ. ಹಾಗೆಯೇ ಆತ್ಮವೂ ಕೂಡ ನಡೆಯುವ ಯಾವ ಘಟನೆಗಳಿಗೂ ಅದರಿಂದ ಉಂಟಾಗುವ ಭಾವನೆಗಳಿಗೂ ಯಾವುದರಿಂದಲೂ ಪ್ರಭಾವಕ್ಕೆ ಒಳಗಾಗದ, ಆದರೆ ಎಲ್ಲವನ್ನೂ ನೋಡುವ ಸಾಕ್ಷಿ ಆತ್ಮವಾಗಿದೆ. ಕಣ್ಣು ತೆರೆದರೆ ದೃಶ್ಯ ಕಾಣುತ್ತದೆ, ಮುಚ್ಚಿದರೆ ಅಂಧಕಾರ. ಇಲ್ಲಿ ದೃಶ್ಯವನ್ನು ತೋರಿಸುವ ಮತ್ತು ತೋರಿಸದ ಕಣ್ಣು ಸಾಕ್ಷಿಯಲ್ಲ. ಆ ದೃಶ್ಯವನ್ನು ಮತ್ತು ಅಂಧಕಾರವನ್ನು ನೋಡುವ ದೃಷ್ಟ ಸಾಕ್ಷಿಯಾಗಿದೆ. ಅದೇ ಆತ್ಮ. ಇಲ್ಲಿ ಆತ್ಮದ ನಿಜವಾದ ಸ್ವರೂಪವನ್ನು ಅಷ್ಟಾವಕ್ರರು ನಮಗೆಲ್ಲರಿಗೂ ಸ್ಪಷ್ಟವಾಗಿ ವಿವರಿಸುತ್ತಿದ್ದಾರೆ. ಆತ್ಮ ಎಲ್ಲದಕ್ಕೂ ಸಾಕ್ಷಿಯಾಗಿದೆ. ಸರ್ವವ್ಯಾಪಿ, ಅಂದರೆ ಎಲ್ಲ ಕಡೆಯಲ್ಲೂ ಹರಡಿಕೊಂಡಿದೆ. ಅದಿಲ್ಲದ ಜಾಗವೇ ಇಲ್ಲ. ಆತ್ಮವು ಪರಿಪೂರ್ಣ, ಪರಿಶುದ್ಧ, ಅದ್ವಿತೀಯ, ಅಂದರೆ ಎರಡಿಲ್ಲದ್ದು. ನಾನು ಮತ್ತು ಆತ್ಮ ಎರಡಲ್ಲ, ನಾನೇ ಆತ್ಮ. ನಾನು ಎಂಬ ಅಹಮ್ಮನ್ನು ತೊರೆದರೆ ಇದರರ್ಥ ಗೋಚರವಾಗುತ್ತದೆ. ಆತ್ಮ ನಿತ್ಯ ಮುಕ್ತವೇ ಆಗಿದೆ. ಬಂಧನದಲ್ಲಿರುವಂತೆ ಭಾಸವಾಗುತ್ತಿರುವುದು ಕೇವಲ ಮಾಯೆಯಷ್ಟೇ. ಆತ್ಮ ಚೇತನ ಸ್ವರೂಪ. ದೇಹದಲ್ಲಿ ಪ್ರಾಣ ತನ್ನ ಕಾರ್ಯ ಮಾಡಲು ಮೂಲ ಆತ್ಮವೇ. ನಿಷ್ಕ್ರಿಯ. ಆತ್ಮ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ, ಯಾವುದೇ ಕಾರ್ಯದಲ್ಲಿ ಭಾಗಿಯೂ ಅಲ್ಲ, ಆದರೆ ಅದರಿಂದಲೇ ಎಲ್ಲ ಕಾರ್ಯಗಳೂ ನಡೆಯುತ್ತಿರುವುದು. ಯಾವುದೇ ಘಟನೆ ನಡೆಯಬೇಕೆಂದರೆ ಅದಕ್ಕೆ ಎರಡು ಪ್ರಮುಖ ವಿದ್ಯಮಾನಗಳು ಬೇಕು. ಒಂದು ಕಾರಣ, ಮತ್ತೊಂದು ಪರಿಣಾಮ. ಆತ್ಮ ಇವೆರಡರ ಮೂಲ, ಆದರೆ ಇದರಲ್ಲಿ ಭಾಗಿಯಲ್ಲ, ಅಸಂಗ. ಆತ್ಮ ಯಾವುದರ ಜೊತೆಗೂ ಬೆರೆತಿಲ್ಲ. ನಮಗೆಲ್ಲ ಆತ್ಮ ಈ ಪ್ರಕೃತಿ, ಅಂದರೆ ದೇಹದೊಂದಿಗೆ ಬೆರೆತಂತೆ ಭಾಸವಾಗುತ್ತದೆ. ಆದರೆ ಆತ್ಮ ಯಾವುದರ ಸಂಗವೂ ಇಲ್ಲ, ಅದು ಅಸಂಗ ಮತ್ತು ನಿತ್ಯ ಶಾಂತವಾಗಿದೆ. ಇದನ್ನು ಹೊರತುಪಡಿಸಿ ಬರುವ ಯೋಚನೆಗಳು, ಭಾವನೆಗಳಿಂದಲೇ ನಮ್ಮೊಳಗೆ ನಾವೇ ನಮಗಾಗಿ ಪ್ರಪಂಚವನ್ನು ಸೃಷ್ಟಿಸಿಕೊಳ್ಳುತ್ತೇವೆ. ಅದನ್ನು ಚೆನ್ನಾಗಿಟ್ಟುಕೊಳ್ಳಲು ಹೆಣಗಾಡುತ್ತೇವೆ. ಅದಕ್ಕೆ ತೊಂದರೆಯಾದಾಗ ದುಃಖಿಸುತ್ತೇವೆ. ನಮ್ಮಿಷ್ಟದಂತೆ ನಡೆದಾಗ ಖುಷಿ ಪಡುತ್ತೇವೆ. ಆದರೆ ಆತ್ಮಕ್ಕೆ ಇದ್ಯಾವುದರ ಅವಶ್ಯಕತೆಯೂ ಇಲ್ಲ, ಅಗತ್ಯತೆಯೂ ಇಲ್ಲ. ಅದು ಸದಾ ಮುಕ್ತ, ಸದಾ ಶಾಂತ.